ಸೂರ್ಯನಿಗೆ ಟಾರ್ಚ್ ಬಿಡುವಷ್ಟು ನಾವು ಮಾಡೋಕ್ಕಾಗಲ್ಲ. ಅದು ಎಲ್ಲ ಆತ್ಮವಂಚನೆಯ ಮಾತಾಗ್ತದೆ, ನಿರ್ಮೂಲನೆ ಎಲ್ಲ ಈ ಕಾಲದ್ದು. ಅದ್ರ ಹಿಂದೆ ಏನೇನಿದೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು ನಾನು ಯಾವುದು ಉದಾಹರಣೆ ಕೊಟ್ಟೆ. ಇಸ್ ದಟ್ ಜಸ್ಟಿಸ್? ನಿಮ್ಮ ಸಮಸ್ಯೆ ಇರ್ಬೋದು, ನೀವು ಬಡವರೇ ಇರ್ಬೋದು, ಸರಿಯಾದಂಥ ವೇದಿಕೆಯನ್ನು ಅಪ್ರೋಚ್ ಮಾಡಬೇಕು. ಯು ಶುಡ್ ಅಪ್ರೋಚ್ ದ ರೈಟ್ ಫೋರಮ್. ಫೈಲು 10,000 20,000 ಕೊಟ್ಟರೆ ಆವಾಗ ಅಲ್ಲಿ ಫೈಲು ಆಟೋಮ್ಯಾಟಿಕಲಿ ನಮಗೆ ಕಾಪಿ ಕೊಡ್ತಾರೆ ಸರ್. ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವ್ಯವಸ್ಥೆ. ಭ್ರಷ್ಟಾಚಾರ ಅಂತ ಅನ್ನೋದು ಬಿಡಿ ಹಾಸ್ಯವಾಗಿಬಿಟ್ಟಿದೆ. ಎಲ್ಲದಕ್ಕೂ ಏನು ಮಾಡಲಿಕ್ಕಾಗಲ್ಲ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ತೊಡೆದು ಹಾಕುವಂಥದ್ದು ಕಷ್ಟ, ಆದರೆ ನಿಯಂತ್ರಣ ಮಾಡ್ಬೋದು ಅನ್ನೋ ಕಡಿಮೆ ಮಾಡ್ಬೋದು. ಕಂದಾಯ ಇಲಾಖೆಯಲ್ಲಿ ವ್ಯವಸ್ಥೆ ಸಾಕಷ್ಟು ಸುಧಾರಣೆ ಆಗಿದೆ. ಭ್ರಷ್ಟಾಚಾರದ ವ್ಯವಸ್ಥೆನೂ ಎಲ್ಲ ಒಂದು ಕಡೆಗೆ ಹತ್ತಿಕ್ಕುವಂಥ ಪ್ರಯತ್ನಗಳಾಗ್ತಾ ಇದೆ. ಅಂದರೆ ಭ್ರಷ್ಟಾಚಾರ ಕೂಡ ರೂಪಾಂತರ ಆಗ್ತಾ ಇದೆ. ಅದು ಆನ್ಲೈನಲ್ಲಿ ನಿಮ್ಮ ವ್ಯವಸ್ಥೆಗಳು ಎಷ್ಟು ಮಟ್ಟಿಗೆ ಪೀಕಿಗೆ ಹೋಗಿದೆ. ಇವತ್ತು UPI ನಲ್ಲಿ ವ್ಯವಹಾರಗಳು ನಾವು ನೋಡ್ತಾ ಇದ್ದೀವಿ. ಅಂದರೆ ನಿರೀಕ್ಷೆ ಮಾಡ್ಬೋದಾ ಕೃಷ್ಣ ಬೈರೇಗೌಡರ ಪೀರಿಯಡ್ ಅಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ಭ್ರಷ್ಟಾಚಾರ ನಿಯಂತ್ರಣ ಆಗುತ್ತೆ ಅಂತ ನಿರೀಕ್ಷೆ ಮಾಡಬಹುದಾ ಅಂತ? ಈಗ ನಾನು ಸ್ವಲ್ಪ ಒಂಥರ ಕ್ರಿಪ್ಟಿಕ್ ಆಗಿ, ಅಂದರೆ ಭಾಳ ಸೂಕ್ಷ್ಮವಾಗಿ ಹೇಳಿದೆ. ಹಿಂದೆ ಈಗ 8,500 ಕೇಸು 5 ವರ್ಷದಲ್ಲಿ ಪೋಡಿ ಆಗಿತ್ತು. ಬಹುಶಃ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪೋಡಿ ಆಗೋಕ್ಕೆ ಎಷ್ಟು ರೇಟ್ ಅಂತ ಫಿಕ್ಸ್ ಆಗಿತ್ತು. ಈಗ ನಾವೇ ಮಿಷನ್ ಮೋಡಲ್ಲಿ ಸುವೋಮೋಟು ತಗೊಂಡು 1,69,000 ಮಾಡಿದಾಗ ಆವಾಗ ಏನಿತ್ತು ಇವಾಗ ಏನಿದೆ ಅಂತ ನೀವು ಸ್ವಲ್ಪ ಫೀಲ್ಡಲ್ಲಿ ಯಾರನ್ನಾದರೂ ಕೇಳಿ. ಈಗ 100ಕ್ಕೆ 100 ಏನು ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಆದರೆ ಆಗು ಈಗೂ ಏನು ಅನ್ನೋದು ಒಂದು ಪಿಕ್ಚರ್ ನಿಮಗೆ ಸಿಗುತ್ತೆ ತಳಮಟ್ಟದಲ್ಲೂ ಕೂಡ ವಿಚಾರಿಸಿದಾಗ. ಎರಡನೇದು, ಈ ಪೌತಿದು ಅಷ್ಟೇ. ಒಂದು ಪೌತಿ ಖಾತೆ ಮಾಡಿಸ್ಕೋಬೇಕು ಅಂದರೆ ಈಗ ನಾವೇ ಸುವೋಮೋಟು ಹೋಗಿ ಮಾಡುವಾಗ ಅದು ಆಗುವಂಥದ್ದೇ ಬೇರೆ, ರೈಟ್? ಹಾಗೆಯೇ ಈಗ ಬೆಂಗಳೂರಲ್ಲಿ ನನಗೆ ಎಷ್ಟೋ ಜನ ಬಂದು ಹೇಳಿದ್ದಾರೆ, ಸರ್ ಅವನಲ್ಲಿ ಒಬ್ಬ ಪ್ರೈವೇಟ್ ಆಫೀಸ್ ಮಾಡ್ಕೊಂಡಿದ್ದಾನೆ, ಅವನಿಗೆ ಹೋಗಿ ನಾವು 5,000 10,000 ಡಿಪೆಂಡಿಂಗ್ ಆನ್ ದ ಫೈಲು 10,000 20,000 ಕೊಟ್ಟರೆ ಆವಾಗ ಅಲ್ಲಿ ಫೈಲು ಆಟೋಮ್ಯಾಟಿಕಲಿ ನಮಗೆ ಕಾಪಿ ಕೊಡ್ತಾರೆ ಸರ್. ಇಲ್ಲ ಅಂತೇಳಿದರೆ ಬರ್ಕೊಟ್ಬಿಡ್ತಾರೆ, ಇದು ಲೋಕಾಯುಕ್ತಗೆ ಹೋಗಿದೆ, ಇದು ಇಲ್ಲಿ ಸಿಗ್ತಾ ಇಲ್ಲ ಅಂತ ಬರ್ಕೊಡ್ತಾರೆ ಸರ್ ಅಂತ. ಈಗ ನಾವು ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಆನ್ಲೈನ್ ಹಾಕಿದಾಗ ಆವಾಗ ಸಿಗುತ್ತೆ ಈ ರೀತಿಯಾಗಿ. ಆಮೇಲೆ ಈ AC ಕೋರ್ಟು, ತಹಶೀಲ್ದಾರ್ ಕೋರ್ಟು ಜುರಿಸ್ಟಿಕ್ಷನ್ ಇಲ್ಲದೆ ಇರೋ ಕೇಸುಗಳನ್ನ ಅಡ್ಮಿಟ್ ಮಾಡ್ಕೋಬೇಕಾದ್ರೆ ಸ್ವಾಭಾವಿಕವಾಗಿ ಅವರು ಏನು ಸುಮ್ಮನೆ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಅಡ್ಮಿಷನ್ ಮಾಡೋವಾಗಲೇ ಈ ಜುರಿಸ್ಟಿಕ್ಷನ್ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡಿದರೆ ನಿಮಗೆ ಸಮಸ್ಯೆ ಇರ್ಬೋದು. ಹಾಗಂತೇಳಿ ನೀವು ಸರಿಯಾದಂಥ ವೇದಿಕೆಯನ್ನು ಅಪ್ರೋಚ್ ಮಾಡಬೇಕು. ಯು ಶುಡ್ ಅಪ್ರೋಚ್ ದ ರೈಟ್ ಫೋರಮ್, ಮೇ ಬಿ ಸಿವಿಲ್ ಕೋರ್ಟ್. ನಿಮಗೆ ಸಮಸ್ಯೆ ಇದೆ ಅಂದ್ಬಿಟ್ಟು ನಾನು ಇಲ್ಲದೆ ಇರೋ ಪವರ್ಸು ನಾನು ನಿಮಗೆ ಆರ್ಡರ್ಸ್ ಮಾಡಿಕೊಟ್ರೆ ಇಸ್ ದಟ್ ಜಸ್ಟಿಸ್? ನಿಮ್ಮ ಸಮಸ್ಯೆ ಇರ್ಬೋದು, ನೀವು ಬಡವರೇ ಇರ್ಬೋದು, ಆದರೆ ನಿಮ್ಮ ಹತ್ರ ಒಬ್ರು ಯಾರೋ ಮಧ್ಯವರ್ತಿ ಬರ್ತಾನೆ, ಬಾಯಿಲಿ ಒಂದು ಸ್ಟೇ ಕೊಡಿಸ್ತೀನಿ ಅಂತೇಳಿ ನಿಮಗೆ ಸಹಾಯ ಮಾಡೋ ಉದ್ದೇಶನೂ ಇರ್ಬೋದು. ನನ್ನ ಇಂಟೆನ್ಷನ್ ಸರಿ ಇರ್ಬೋದು, ಬಟ್ ಮೈ ಆ್ಯಕ್ಟ್ ಈಸ್ ಇಲ್ಲೀಗಲ್. ಈಗ ಅಂಥದಕ್ಕೂ ಕೂಡ ಕಡಿವಾಣ ಹಾಕಿದ ಮೇಲೆ ಅಲ್ಲೂ ಕೂಡ ಎಷ್ಟೋ ಒಳ್ಳೆ ಇಂಟೆನ್ಷನಿಂದ ಮಾಡುವಂಥದ್ದು ಒಂದಾದರೆ ಆ ಒಳ್ಳೆಯದ ಅವಕಾಶನ ದುರುಪಯೋಗ ಮಾಡ್ಕೊಳ್ಳೋದು ಹತ್ತಿರುತ್ತೆ. ಸೊ ಅವಕ್ಕೆಲ್ಲ ಕಡಿವಾಣ ಹಾಕಿದಾಗ ಅಲ್ಲೂ ಕೂಡ ಬೀಳ್ತದೆ. ಈಗ 10-12 ವರ್ಷದಿಂದ ಬಾಕಿ ಇದ್ದಂಥ ಕೇಸುಗಳನ್ನು ಮಿಷನ್ ಮೋಡಲ್ಲಿ ನಾವು ಡಿಸ್ಪೋಸಲ್ ಮಾಡಿದಾಗ ಎಷ್ಟೋ ಜನ ಲಾಯರುಗಳು ಬಂದು ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನೀವು ಯಾಕೆ ಬ್ಯಾಕ್ ಟು ಬ್ಯಾಕ್ ಹಿಯರಿಂಗ್ ಕರೀತಾ ಇದ್ದೀರಿ, ಯಾಕೆ ಎಷ್ಟು ಫಾಸ್ಟಾಗಿ ಡಿಸ್ಪೋಸಲ್ ಮಾಡ್ತಾ ಇದ್ದೀರಿ ಅಂತ ಲಾಯರುಗಳು ಬಂದು ಪ್ರತಿಭಟನೆ ಮಾಡಿದ್ದಾರೆ. ಆ ಥರ ಡಿಸ್ಪೋಸಲ್ ಆದಾಗ ಅದ್ರ ಹಿಂದೆ ಏನೇನಿದೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು ನಾನು ಯಾವುದು ಉದಾಹರಣೆ ಕೊಟ್ಟೆ, ಎವ್ರಿಥಿಂಗ್ ಹ್ಯಾಸ್ ಅದಕ್ಕೆ ಹಿಂದೆ ಒಂದು ಎಕನಾಮಿಕ್ ಕಾಸ್ಟ್ ಇದೆ. ಮಿಷನ್ ಮೋಡಲ್ಲಿ ಇವೆಲ್ಲ ಮಾಡಿದಾಗ, ಸ್ಟ್ರೀಮ್ಲೈನ್ ಮಾಡಿದಾಗ ಸಾಕಷ್ಟು 100ಕ್ಕೆ 100 ಅಂತ ನಾನು ಹೇಳ್ತಾನೇ ಇಲ್ಲ, ಅದು ಉದ್ದೇಶನೂ ಅಲ್ಲ. ಆದರೆ ಸಾಕಷ್ಟು ಸ್ಟ್ರೀಮ್ಲೈನ್ ಆಗುತ್ತೆ. ಹಾಗಂತೇಳಿ ಬೇರೆ ಮಾರ್ಗಗಳಿಲ್ವ? ಇದ್ದಾವೆ. ಒಂದೇ ಟೈಮ್ಗೆ ನಾವು ಎಲ್ಲವನ್ನೂ ಕೂಡ ಸ್ಟ್ರೀಮ್ಲೈನ್ ಮಾಡೋಕ್ಕಾಗಲ್ಲ. ಯಾವುದ್ಯಾವುದು ನಮಗೆ ದೊಡ್ಡ ದೊಡ್ಡ ಗಾತ್ರದ ಸಮಸ್ಯೆಗಳು ಅಂತ ಕಾಣ್ತಾ ಇದೆ, ಅವುಗಳನ್ನ ಆದ್ಯತೆಯಾಗಿ ತಗೊಂಡು ಸ್ಟ್ರೀಮ್ಲೈನ್ ಮಾಡ್ತಾ ಇದ್ದೇವೆ. ನನ್ನ ಪ್ರಕಾರ
ಅದು ನೀವು ಫೀಲ್ಡಲ್ಲಿ ವೆರಿಫೈ ಮಾಡ್ಬೋದು, ನಿಮಗೂ ಎಲ್ಲ ಮಾಹಿತಿ ಇರುತ್ತೆ. ನಾನು ಹೇಳಿದ್ದೇ ತಗೋಬೇಕಂತ ಏನಿಲ್ಲ. ಕಡಿಮೆ ಅಂತೂ ಆಗಿದೆ, ಕಡಿಮೆ ಅಂತೂ ಆಗಿದೆ. ಜನಗಳ ಮೇಲೆ ಹೊರೆ ಭಾಳ ಮಟ್ಟಿಗೆ ಕಡಿಮೆ ಅಂತೂ ಮಾಡಿದ್ದೀವಿ, ಅಷ್ಟು ಹೇಳ್ಬೋದು. ನಿರ್ಮೂಲನೆ ಎಲ್ಲ ನಾನು ಆ ಪದ ನಾನು ಯಾವತ್ತೂ ಮಾತಾಡಿಲ್ಲ, ಮಾತಾಡೋಕ್ಕೆ ಹೋಗೋದು ಇಲ್ಲ. ಯಾಕಂದರೆ ಅಷ್ಟು ನಾವು ಸೂರ್ಯನಿಗೆ ಟಾರ್ಚ್ ಬಿಡುವಷ್ಟು ನಾವು ಮಾಡೋಕ್ಕಾಗಲ್ಲ. ಅದು ಎಲ್ಲ ಆತ್ಮವಂಚನೆಯ ಮಾತಾಗ್ತದೆ. ನಿರ್ಮೂಲನೆ ಎಲ್ಲ ಈ ಕಾಲದ್ದು ಅದು ಬೇಡಿ, ಮಾತಾಡೋದು ಬೇಡ. ನಾವೇ ನಮ್ಮಂಥವ್ರ ಬಾಯಲ್ಲಿ ವಾಸ್ತವಾಂಶ ಇದ್ದರೂ ಕೂಡ ಕೆಲವು ಸಂಗತಿಗಳು ಬರಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೋಸ್ಕರ ಅವ್ರ ಮಾತು